ಬೆಂಗಳೂರು ಜನರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಸಂಪೂರ್ಣವಾಗಿ ಮಣಿದಿಲ್ಲ. ಮೆಟ್ರೋ ಟಿಕೆಟ್ ದರ ಏರಿಕೆ ಬೆಂಗಳೂರಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಟಿಕೆಟ್ ದರ ಇಳಿಕೆಯಲ್ಲೂ ಪಕ್ಕಾ ಲೆಕ್ಕಾಚಾರ ಹಾಕಿದೆ ಬಿಎಂಆರ್ಸಿಎಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಇಲ್ಲಿ ಬಿಎಂಆರ್ಸಿಎಲ್ ಟಿಕೆಟ್ ದರ ಇಳಿಸಬೇಕು ಅಂದಾಗ ಪಕ್ಕಾ ಲೆಕ್ಕ ಹಾಕಿದೆ. ಜನ ಕೂಡ ಅದೇ ತರ ಲೆಕ್ಕ ಹಾಕ್ತಾರೆ. ಒಂದು 3 ಜನ ಸೇರಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಇಷ್ಟು ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡಬೇಕು ಅಂದ್ರೆ ಅದಕ್ಕಿಂತ ಬೆಟರ್ ಕ್ಯಾಬ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತಾರೆ. ಇದರಿಂದ ಬಿಎಂಆರ್ಸಿಎಲ್ಗೆ ಅಲ್ವಾ ಹೊಡ್ತಾ ಬೀಳೋದು? ಖಂಡಿತ ಅದೇ ರೀತಿಯಾದಂಥ ಪರಿಸ್ಥಿತಿ ಇವಾಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕಂತಂದರೆ ನಾವು ನೋಡ್ಬೋದು, ಮೆಟ್ರೋಗೆ ನಾವು ಹೋಗ್ಬೇಕಂದ್ರೂ ನಮಗೆ ಫೀಡರ್ ಬೇಕಾಗುತ್ತೆ. ಅಂದರೆ ಮೆಟ್ರೋ ಅಕ್ಕಪಕ್ಕ ಇರುವಂತಹ ಏರಿಯಾಗಳಿಂದ ಮೆಟ್ರೋಗೆ ಬರಬೇಕು. ನಂತರ ಮೆಟ್ರೋ ಇಳಿದ ಮೇಲೂ ಕೂಡ ಅವ್ರು ಬೇಕಾಗಿರುವಂಥ ಸ್ಥಳಗಳಿಗೆ ತಲುಪಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಮನೆಯಿಂದಲೇ ಒಂದು ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಡ್ಬೋದಲ್ಲ. 2 ಜನ 3 ಜನ ಹೋಗೋದಿದ್ರೆ, ಕುಟುಂಬ ಸಮೇತ ಹೋಗೋದಿದ್ರೆ ಯಾಕೆ ಮೆಟ್ರೋ ಹತ್ತಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂತಂದರೆ 90 ರೂಪಾಯಿ ಲಾಸ್ಟ್ ಸ್ಟೇಜಿಗೆ ಅಂತ ನಾವು ಅಂದ್ಕೊಂಡ್ರೆ, ಸೊ ಮನೆಯಲ್ಲಿ 3 ಜನ ಹೋಗ್ತಾರೆ ಅಂದರೆ 300 ರೂಪಾಯಿವರೆಗೂ ಅದೇ ಹಣ ಆಗುತ್ತೆ. ಸೊ 300 ರೂಪಾಯಿಗೆ ಇಡೀ ಬೆಂಗಳೂರಿನಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕ್ಯಾಬಲ್ಲಿ ಹೋಗಿ ನಾವು ಡ್ರಾಪ್ ತೊಗೊಳ್ಬೋದು. ಆ ರೀತಿಯಾದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸ್ಪೆಷಲಿ ಹೇಳಬೇಕಂತಂದರೆ ದೇಶದ ಎಲ್ಲ ಮೆಟ್ರೋಗಳಿಗೂ ಹೋಲಿಸ್ಕೊಂಡ್ರು ಕೂಡ ನಮ್ಮ ಮೆಟ್ರೋ ದರ ಇದೀಗ ಸಾಕಷ್ಟು, ಅಂದರೆ ಈಗಾಗಲೇ ಕೋಲ್ಕತ್ತಾ ಹಾಗೆ ಡೆಲ್ಲಿಯಲ್ಲಿರುವಂತಹ ಒಂದು ದರಕ್ಕೂ ರೈಟ್ಗೂ ಮತ್ತು ನಮ್ಮ ಬೆಂಗಳೂರಿನಲ್ಲಿ ಇವಾಗಿರುವಂತಹ ಮೆಟ್ರೋ ರೈಟ್ಗೂ ಕೂಡ ಅಜಗಜಾಂತರ ವ್ಯತ್ಯಾಸಗಳು ಕೂಡ ಇರ್ತಕ್ಕಂಥದ್ದು. ಅಲ್ಲಿ 25 ರೂಪಾಯಿ ಇರ್ತಕ್ಕಂಥ ಸ್ಟೇಜಿಗೆ 25 ರೂಪಾಯಿನಲ್ಲಿ ನಾವು ಕ್ರಮಿಸ್ತೀವಿ ಅಂದರೆ ಇಲ್ಲಿ ನಾವು ಅದೇ ಒಂದು ಸ್ಟೇಜಿಗೆ 60 ರಿಂದ 65 ರೂಪಾಯಿ ಕೊಡಬೇಕು. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಸೊ ಸ್ಪೆಷಲಿ ಕೋಲ್ಕತ್ತಾ ಹಾಗೆ ಡೆಲ್ಲಿಯಲ್ಲಿರುವಂಥ ಎಲ್ಲ ಮೆಟ್ರೋಗಳೇನಿದೆ ಅದು ರೈಲ್ವೆ ಇಲಾಖೆಯ ಅಂಡರ್ನಲ್ಲಿ ಕೂಡ ಬರುತ್ತೆ. ನಮ್ಮ ಮೆಟ್ರೋಗೆ ನಮ್ಮ ಕರ್ನಾಟಕದ ಟ್ಯಾಕ್ಸ್ನ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇದೆ. ಹಾಗಾಗಿನೇ ಬೇರೆ ಎಲ್ಲ ನಗರದಲ್ಲಿರುವಂತಹ ಮೆಟ್ರೋಗಳು ಆಯಾ ನಗರದ ಹೆಸರಿನಲ್ಲಿ ಇದ್ರೂ ಕೂಡ ನಮ್ಮ ಮೆಟ್ರೋ ಅನ್ನೋ ಹೆಸರಿನಲ್ಲಿದೆ. ಬಿಕಾಸ್ ಆಫ್ ಯಾಕಂತ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಅನುದಾನ ಕೂಡ ಇದೆ. ಹಾಗಿದ್ರೂ ಕೂಡ ನಾವು ದುಪ್ಪಟ್ಟು ದರವನ್ನು ಕೊಡಬೇಕು. ಹಾಗೆ ನೋಡೋದಾದ್ರೆ ನಮಗೆ ದರ ಕಡಿಮೆ ಆಗಬೇಕು. ಬೇರೆ ನಗರಗಳಲ್ಲಿರುವಂತಹ ದರಕ್ಕೂ ಕೂಡ ನಮ್ಮ ದರಕ್ಕೂ ಕಡಿಮೆ ಆಗಬೇಕು. ಆದರೆ ಇಲ್ಲಿ ನಾವು ದುಪ್ಪಟ್ಟು ದರವನ್ನು ಕೊಡುವಂತಹ ಪರಿಸ್ಥಿತಿ. ಹಾಗಾಗಿ ಸಾರ್ವಜನಿಕರಲ್ಲಿ ಆಕ್ರೋಶ ಸಹಜವಾಗೇ ಇರ್ತಕ್ಕಂಥದ್ದು. ದರ ಇಳಿಕೆಯಲ್ಲಿಯೂ ಕೂಡ ಒಂದು ಟ್ರಿಕ್ಸ್ ಅನ್ನ ಮಾಡಲಿಕ್ಕೋ ಅಥವಾ ಸಾರ್ವಜನಿಕರಿಗೆ ಬಕ್ರಾ ಮಾಡುವಂತಹ ಒಂದು ಕೆಲಸವನ್ನ ಮಾಡಬಹುದು ಅಂತ ಬಿಎಂಆರ್ಸಿಎಲ್ ಅನ್ಕೊಂಡಿದೆ ಅಂತ ಅನ್ಸುತ್ತೆ. ಆದರೆ ದರ ಇಳಿಕೆ ಕೂಡ ಅವೈಜ್ಞಾನಿಕವಾಗಿ ಆಗಿರೋದ್ರಿಂದ ಸಾರ್ವಜನಿಕರು ಕೂಡ ಇದನ್ನ ಒಪ್ಕೊಂತಾರೆ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ದನೇ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ರಕ್ಷಾ, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.